ನೀನೇನ ಸತ್ತೋಗಿರೋದು? ಇಲ್ಲ, ನಿಮ್ಗೆ ಅಷ್ಟೊಂದು ಆಸೆ ಆಗ್ತಿದೆ ಅಂದರೆ ನನ್ನ ಮೈ ಮೇಲೆ ಬಂದ್ಬಿಡಿ. ನಿಮ್ಗೇನು ಇಷ್ಟ ಇದೆಯೋ ಅದನ್ನು ಮಾಡಿ. ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಹಾಯ್ ಆಲ್ ಆರ್ ಸಿ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಗೈಸ್, ಇವತ್ತು ನೀವು ಡೇ ಬ್ಲಾಗ್ ನೋಡಿರ್ತೀರಾ. ಸೊ ಅದು ಇನ್ನೊಂದು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದೆ ಬೇರೆ ಕಡೆ ಹೋಗಬೇಕು ಅಂತ. ಇವಾಗ ಇನ್ನೊಂದು ಲೊಕೇಶನ್ಗೆ ಅದು ನೋಡಿರ್ತೀರ ನೀವು. ಈ ಲೊಕೇಶನ್ ನೋಡಿರ್ತೀರ ಡೇ ಟೈಮಲ್ಲಿ. ನೋಡಿಲ್ಲ ಒಂದವರು ಚೆಕ್ಔಟ್ ಮಾಡಿಬಿಟ್ಟು ಸೊ ನೈಟ್ ವಿಡಿಯೋ ನೋಡೋರು ಇವಾಗ ಸಾಂಗ್ ಬರ್ತೈತೆ. ಓಕೆ, ಬರ್ತಾ ಇರಲಿ. ನಾವು ಒಳಗಡೆ ಬಂದ್ಬಿಟ್ಟು ಇಂಟ್ರೋ ತೆಗಿತಾ ಇದ್ದೀವಿ. ಸೊ ಸೌಂಡು ಬರ್ತಾ ಇದೆ. ಸೊ ಅದನ್ನು ಅಬ್ಸರ್ವ್ ಮಾಡ್ತಾ ಇರಿ ಮಾತಾಡ್ತಾ ಇರ್ಬೇಕಾರೆ. ಸೊ ಗೈಸ್, ಈ ಲೊಕೇಶನಲ್ಲಿ ಏನಾಗಿದೆ ಅಂದರೆ, ಸೊ ಇದು ಬಂದ್ಬಿಟ್ಟು ಕಾಲೇಜು ಗೈಸ್. ಇದು ಕಾಲೇಜ್, ಓಕೆನಾ? ಅಬೆಂಡೆಡ್ ಆಗಿರೋ ಕಾಲೇಜು. ತುಂಬ ವರ್ಷ ಆಗ್ಬಿಟ್ಟಿದೆ ಇಲ್ಲಿ ಆಗಿರೋ ಘಟನೆ ಬಂದ್ಬಿಟ್ಟು. ಸೊ ಇಬ್ಬರು ಹುಡುಗ ಹುಡುಗಿ ಬಂದ್ಬಿಟ್ಟು ತುಂಬ ಇಷ್ಟಪಡ್ತಾ ಇರ್ತಾರೆ. ಸೊ ಹುಡುಗಂಗೆ ಅಷ್ಟೊಂದು ಇಷ್ಟ ಇರೋಲ್ಲ, ಹುಡುಗಿ ಬಂದ್ಬಿಟ್ಟು ತುಂಬ ಇಷ್ಟಪಡ್ತಾ ಇರ್ತಾಳೆ. ಸೊ ಅವಳೇ ಬಂದ್ಬಿಟ್ಟು ಅವನಿಗೆ ಪ್ರಪೋಸ್ ಮಾಡಿ ಹೇಳಿರೋದು, ನಾನು ಏನಂದರೆ ಇಷ್ಟ, ಸೊ ಒಪ್ಕೋತಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು. ಅವನಿಗೇನಂದರೆ ಅವ್ನು ಟೈಮ್ ಪಾಸಿಗೆ ಒಂದು ಹುಡುಗಿ ಬೇಕಾಗಿತ್ತು. ಸೊ ಅದಕ್ಕೇ ಅವಳನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಓಕೆ ಇರೋಣ ಅಂತ 1 ವರ್ಷ 2 ವರ್ಷ ಚೆನ್ನಾಗೇ ಇದ್ದಾರೆ. ಇಬ್ಬರು ಹಂಗೆ ಇದ್ದಾರೆ. ಸೊ ಅವರು ಫಿಸಿಕಲಾಗಿ ಎಲ್ಲನೂ ಆಗ್ಬಿಟ್ಟಿತ್ತು ಆ ಹುಡುಗಿ ಜೊತೆ. ಫಿಸಿಕಲಾಗಿ ಎಲ್ಲನೂ ಆಗ್ಬಿಟ್ಟಿತ್ತು ಪಾಪ ಹುಡುಗಿಗೆ. ಸೊ ಹುಡುಗಿ ತುಂಬಾ ಟ್ರಸ್ಟ್ ಇಟ್ಕೊಂಡು ಒಂದು ಹುಡುಗನ ಇದು ಮಾಡಿದ್ಲು. ಸೊ ಅವ್ನಿಗೆ ಇಷ್ಟ ಇರಲಿಲ್ಲ. ಒಂದಿನ ಏನು ಮಾಡಿಬಿಟ್ಟಿದ್ದಾರೆ, ಸೊ 12 ಗಂಟೆಗೇನೋ ಆ ಹುಡುಗಿಗೆ ಕಾಲ್ ಮಾಡಿದ್ದಾನೆ. 12 ಗಂಟೆಗೆ 1 ಗಂಟೆಗೇನೋ ಕಾಲ್ ಮಾಡಿದ್ದಾನೆ. ಸೊ ಆ ಹುಡುಗಿ ಬಂದ್ಬಿಟ್ಟು ಬ್ಯುಸಿ ಬರ್ತಿದೆ. ಕಾಲ್ ಮಾಡ್ತಾ ಇರ್ಬೇಕಾದ್ರೆ ಬ್ಯುಸಿ ಬರ್ತಾ ಇರುತ್ತೆ. ಸೊ ಇವನು ಏನು ಮಾಡಿದ್ದಾನೆ, ಎಲ್ಲದರಲ್ಲೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ. ಎಲ್ಲ ಫೋನ್ಸಿಂದನೂ ತೆಗೆದು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಿಸಿ ಅಂತ ಬರ್ತಿದೆ. ಸೊ ಅವನಿಗೆ ಯಾವುದೋ ಹುಡುಗನ ಜೊತೆ ಮಾತಾಡ್ತಾ ಇದ್ದೇನೆ ಅಂತ ಒಂದು ಡೌಟ್ ಬಂದ್ಬಿಟ್ಟಿರುತ್ತೆ. ಸೊ ಅವಾಗ ಎಲ್ಲ ಫೋನ್ ಮಾಡಿ ಒಂದು 12ವರೆಗೆ ಏನೋ ಅವಳು ಕಾಲ್ ಪಿಕ್ ಮಾಡಿದಂತೆ. ಯಾಕೆ ಹೇಳು, ನನ್ನ ಮನೆ ಕಡೆಯಿಂದ ಪ್ರಾಬ್ಲಮ್ ಇದೆ, ನೀನು ಇಷ್ಟೊಂದು ಕಾಲ್ ಮಾಡಿದ್ಯಲ್ಲ, ಏನು ವಿಷಯ ಹೇಳು, ಇಷ್ಟೊತ್ತಲ್ಲಿ ಮಾಡಿದ್ಯಾ, ಯಾವತ್ತಿಲ್ಲದೆ ಇವಾಗ ಮಾಡ್ಬಿಟ್ಟಿದ್ಯಲ್ಲ ಅಂತ ಅವಳು ಕಾಲ್ ಮಾಡಿ ಹೇಳಿದಾಳೆ. ಅವನು ಅದನ್ನೇ ರೀಸನ್ ತೊಗೊಂಡು, ನೀನು ಯಾಕೆ ಕಾಲ್ ಪಿಕ್ ಮಾಡಿಲ್ಲ, ಹಂಗೆ ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಫುಲ್ಲು ಬೈಕೊಂಡು ನನಗಿದು ಬೇಡ, ರಿಲೇಷನ್ಶಿಪ್ ಬೇಡ ಅಂತ ಎಂಡ್ ಅಪ್ ಮಾಡಿಬಿಡ್ತಾಳೆ. ಅವಳು ಫುಲ್ಲು ಡಿಪ್ರೆಷನ್ಗೆ ಹೋಗಿರ್ತಾಳೆ. ಸೊ ಅವಳು ಫಿಕ್ಸ್ ಬೇಡ, ಮತ್ತೆ ಅವನ ಜೊತೆ ಇದು ಮಾಡೋದು ಬೇಡ ಅಂತ ಅವಳು ಫಿಕ್ಸ್ ಆಗಿಬಿಟ್ಟಿರ್ತಾಳೆ. ಅವನು ಫಿಕ್ಸ್ ಆಗಿಬಿಟ್ಟಿದ್ದಾನೆ. ಮತ್ತೆ 1 ತಿಂಗಳು 2 ತಿಂಗಳು ಆದಮೇಲೆ ಅವನಿಗೇನೋ ಮಿಸ್ಸಿಂಗ್ ಫೀಲ್ ಆಗುತ್ತೋ ಏನೋ ಗೊತ್ತಿಲ್ಲ, ಮತ್ತೆ ಆ ಹುಡುಗಿ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ. ಅವಳು ಇಗ್ನೋರ್ ಮಾಡ್ತಾಳೆ. ಮತ್ತೆ ಮಾತಾಡ್ತಾನೆ, ಅಪ್ರೋಚ್ ಮಾಡ್ತಾನೆ. ಇವನೇ ಇಲ್ಲ, ನನಗೆ ತಪ್ಪು ಮಾಡಿದೆ ಅಂತ ಅನ್ನಿಸ್ತು, ಇನ್ನು ಬಿಟ್ಟು ಹೋಗ್ಬಿಟ್ಟು ತಪ್ಪು ಮಾಡಿದೆ ಅಂತ ಅನ್ನಿಸ್ತು ಅಂತ ಹೇಳ್ತಾನೆ. ಏನು ಸೌಂಡ್ ಬರ್ತಾಯಿತ್ತು? ಯಾವುದಕ್ಕೋ ವಾಯ್ಸ್ ರೆಕಾರ್ಡಿಂಗ್ ಇದರಲ್ಲೂ ರೆಕಾರ್ಡ್ ಮಾಡ್ಕೋತೀನಿ ಗೈಸ್, ಯಾಕಂದರೆ ಒಂದೊಂದು ಕ್ಯಾಪ್ಚರ್ ಆಗೋಲ್ಲ. ವಾಯ್ಸ್ ಇದ್ರಲ್ಲಿ ಮಾಡ್ಕೋತೀನಿ. 1 ನಿಮಿಷ ಹಂಗೆ ಇರಿ. ವಾಯ್ಸ್ ರೆಕಾರ್ಡಿಂಗ್ ಮಾಡಿಕೊಂಡ್ರೆ ಇದ್ರಲ್ಲಿ ಈಸಿ ಆಗ್ತಾ ಆಮೇಲೆ. ಓಕೆ, ನೋಡಿ ವಾಯ್ಸ್ ರೆಕಾರ್ಡಿಂಗ್ ಇಟ್ಟಿದ್ದೀನಿ. ಎಲ್ಲಿಗೆ ಬಿಟ್ಟೆ ಹೇಳಿ? ಆ ಹುಡುಗ ಮತ್ತೆ ಇಷ್ಟಪಡ್ತಾ ಇದ್ದೀನಿ, ನಾನು ನಿನ್ನ ಮಿಸ್ ಮಾಡಿಕೊಂಡೆ ಅಂತೆಲ್ಲ ಹೇಳ್ಬಿಟ್ಟು ಅವಳನ್ನ ಅಪ್ರೋಚ್ ಮಾಡೋಕೆ, ಇಲ್ಲ ನನಗೆ ಆಗ್ತಾಯಿಲ್ಲ, ನೀನು ಅವತ್ತು ಎಷ್ಟು ಕೆಟ್ಟದಾಗಲ್ಲ ಬೈದೆ ನನಗೆ, ನಂಗೆ ತಡೆಯೋಕ್ಕಾಗ್ತಿಲ್ಲ, ನೀನು ಹಂಗೆಲ್ಲ ಹೇಳ್ಬಾರ್ದಾಗಿತ್ತು, ಆ ಥರ ಎಲ್ಲ ಹೇಳೋಕ್ಕೆ ಇದು ಮಾಡ್ದೆ. ಆಮೇಲೆ ಫೈನಲ್ ಆಗಿ ಮತ್ತೆ ಒಪ್ಕೊಬಿಟ್ಟು ಒಂದಾಗ್ತಾರೆ. ಮತ್ತೆ ಅವನು ಕಿರಿಕಿರಿ ಮಾಡ್ಕೋತಾನೆ. ಕಿರಿಕಿರಿ ಜಗಳ ಹಿಂಗೆ ಆಗ್ತಾ ಇರೋದ್ರಿಂದ ಹುಡುಗಿಗೆ ಏನು ಅನಿಸ್ಬಿಡುತ್ತೆ, ಇವ್ನು ಯಾವಾಗಲೂ ಹಿಂಗೆ ಮಾಡ್ತಾನೆ ಅಂದ್ಬಿಟ್ಟು ಹುಡುಗಿನೇ ಬಿಟ್ಬಿಡ್ತಾಳೆ. ಒಂದಿನ ಬಿಟ್ಬಿಟ್ಟಿದ ತಕ್ಷಣ ಇವನು ಏನು ಮಾಡಿದ್ದಾನೆ, ಫ್ಯಾನಿಗೆ ನೇಣು ಹಾಕೊಂಡು ಈ ಕಾಲೇಜಸಲ್ಲಿ ಸತ್ತೋಗ್ಬಿಡವನೆ.
ಅದೇನೋ ಲಂಚ್ ಟೈಮಲ್ಲಿ ಎಲ್ಲೋ ಯಾವುದ್ರಲ್ಲೋ ಯಾವಾಗ ಯಾರು ಇರಲ್ವಲ್ಲ ಲಂಚ್ ಟೈಮಲ್ಲಿ, ಕ್ಲಾಸಲ್ಲಿ ಇರಲ್ಲ, ಇಲ್ಲಿ ಸಪ್ರೇಟಾಗಿದೆ ಲಂಚು ಟೈಮ್ ಮಾಡೋಕ್ಕೆ. ಸೊ ಫ್ಯಾನಲ್ಲಿ ನೇಣು ಹಾಕ್ಕೊಂಡು ಇಲ್ಲಿ ಸತ್ತೋಗಿದ್ದಾನೆ ಅಂತೆ. ಸೊ ಅದನ್ನು ನೋಡಿಬಿಟ್ಟು ಹುಡುಗಿ ಫುಲ್ಲು ಮೆಮೊರಿ ಲಾಸ್, ಅಂದರೆ ಮೆಮೊರಿ ಲಾಸ್ ಅಂದರೆ ಅವಳು ಹುಚ್ಚಿ ಥರ ಏನೋ ಒಂಥರ ಇದಾಗಿ ನನ್ನಿಂದಾನೇ ಸತ್ತ ಅಂತ ಒಂದು ರಿಗ್ರೆಟಿಂದನೋ ಅವಳು ಈ ಕಾಲೇಜಲ್ಲಿ ಸತ್ತೋಗಿದ್ದಾಳೆ. ಸೊ ಇಬ್ಬರು ಆತ್ಮನೂ ಇಲ್ಲೇ ಇದೆ ಅಂತ ಹೇಳ್ತಿದ್ದೆ. ಸೊ ನೋಡೋಣ ಗೈಸ್ ಇಲ್ಲಿ ಏನೇನೆಲ್ಲ ನಮಗೆ ರಿಯಾಕ್ಷನ್ ಆಗ್ತಿದೆ ಅಂತ. ನಮ್ಗೆ ಆಗಲೇ ಸೌಂಡ್ಸ್ ಎಲ್ಲ ಫೀಲ್ ಆಗ್ತಿದೆ, ನಿಮ್ಗೆ ಫೀಲ್ ಆಗಿದೆ ಅನಿಸುತ್ತೆ. ಸೊ ಜಾಸ್ತಿ ಸ್ಟೋರಿನ ಲೆಂತಿಯಾಗಿತ್ತು, ಯಾಕಂದ್ರೆ ನಿಮಗೆ ಕ್ಲಾರಿಟಿ ಹೇಳ್ಬೇಕಲ್ಲ ಇಷ್ಟಿಷ್ಟೆಲ್ಲ ನಡೆದಿದೆ ನಿಮಗೆ ಅಂತ. ಸೊ ಅದಕ್ಕೆ ಹೇಳಿದ್ದೀನಿ. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಇನ್ನೊಂದೇನೆಂದರೆ ಎಂಟ್ರೆನ್ಸಲ್ಲಿ ಒಂದು ಸ್ಟ್ರೀಟ್ ಲೈಟ್ ಥರ ಒಂದು ಆನ್ಯಲ್ಲಿದೆ. ಸೊ ಅಲ್ಲಿ ನಮಗೇನು ಕಾಣಿಸಲ್ಲ, ಲೈಟ್ ಇರೋ ಕಡೆ ಬರೋಲ್ಲ ಮ್ಯಾಕ್ಸಿಮಮ್ಮು. ಸೊ ನಾವು ಟ್ರೈ ಮಾಡೋದು ಆದಷ್ಟು ಅಲ್ಲೂ ಕಾಣಿಸಿರೋ ಏನೋ ಸೌಂಡ್ ಕೇಳಿಸ್ತೈತೆ, ಬನ್ನಿ. ಸೊ ಇನ್ನೊಂದು ಹೇಳೋದಿತ್ತಲ್ವಾ, ಒಬ್ಬನೇ ಮಾಡ್ತಾಯಿದ್ದೀನಿ ಲೊಕೇಶನ್ ಅಂಟು. ಓಕೆ, ಇನ್ನೊಂದು ಹೊರಗಡೆ ಔಟ್ಸೈಡ್ ಆ ಕಡೆ ಸೈಡ್ ಬಂದ್ಬಿಟ್ಟು ನೈಟ್ ವಿಷನ್ ಫಿಕ್ಸ್ ಮಾಡಿದ್ದೀನಿ. ನಮ್ಗೆ ಅದನ್ನು ಕ್ಯಾಪ್ಚರ್ ಹಾಕಿದ್ರೆ ಬೆನಿಫಿಟ್ ಇರುತ್ತೆ. ಯಾರಿದ್ದೀರಾ ಅಲ್ಲಿ? ಇದರಿಂದ ಇದ್ದೀರಾ? ನಾನು ಬಂದಿರೋದು ನಿಮ್ಗೆ ಏನಾರು ಕೋಪ ಆಗ್ತಿದೆಯಾ? ಯಾರಿದ್ದೀರಾ? ಯಾರಿದ್ದೀರಾ? ಯಾರು? ಗೈಸ್ ಇದೆ ಅನ್ನಿಸ್ತೈತಿ ರೂಮ್, ನಮ್ಗೆ ಗೊತ್ತಿರಂಗೆ. ಯಾರಿದ್ದೀರಾ ಅಲ್ಲಿ? ಎಲ್ಲಿದ್ದೀರಾ? ಯಾರು ಮತ್ತೆ? ಬರ್ತೀನಿ ಇಲ್ಲ, ನಿಮ್ಮ ಜೊತೆಗೆ ಮಾತಾಡೋಕ್ಕಂತಲೇ ಬಂದಿರೋದು. ನಿಮ್ಮ ಆತ್ಮ ಇಲ್ಲೇ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಳ್ಬೇಡಿ, ಇಬ್ಬರು ಕಷ್ಟನೂ ಗೊತ್ತಾಗ್ತಿದೆ, ಏನಕ್ಕೆ ಈ ಥರ ಎಲ್ಲ ಆಯಿತು ಅನ್ನೋದು. ನಿಮಗೆ ಆತ್ಮಕ್ಕೆ ಶಾಂತಿ ಸಿಗೋ ಥರ ಏನಾದರೂ ಬೇಕಾ? ಮತ್ತೆ ಇಲ್ಲಿಂದ ಸೌಂಡ್ ಬರ್ತಾಯಿದೆ, ಇದು ಸೌಂಡ್ ಬರ್ತಾನೆ ಇದೆ. ಇಲ್ಲಿಂದ ಬರ್ತಾಯಿದೆ ಗಾಯ್ಸ್, ಈ ರೂಮಲ್ಲಿ ಅನ್ನಿಸ್ತೈತೆ. ಯಾರಿದ್ದೀರಾ? ಇದೇ ರೂಮಲ್ಲಿ ಇದ್ದೀರಾ? ಎಲ್ಲಿ? ಹತ್ರ ಬಂದಿದ್ದಾಗಲೇ ಸುಮ್ಮನೆ ಆಗ್ತಿರಲ್ಲ. ಸರಿ, ನಿಮ್ಮ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀನಿ, ಬರಂಗಿದ್ರೆ ಬನ್ನಿ. ಆಯ್ತು, ಇಲ್ಲೇನೋ ಬರ್ದವ್ರು ನೋಡಿ. ಪ್ಲೀಸ್ ಬಿ ಇನ್ ಕಾಂಟ್ಯಾಕ್ಟ್ ಫ್ರೆಂಡ್ಸ್.
ಮತ್ತೆ ಸೌಂಡ್ ಬರ್ತಾಯಿತ್ತು. ನಾನು ಬಂದಿರೋದು ಏನಕ್ಕೆ? ನಿಮ್ಗೇನು ಕಷ್ಟ ಆಗ್ತೈತೆ ಹೆಂಗೆ? ನಾನು ನಿಮಗೆ ಹೆಲ್ಪ್ ಮಾಡಬೇಕಂತ ಬಂದಿದ್ದೀನಿ. ಇದೇ ಕ್ಲಾಸ್ ರೂಮಲ್ಲಿ ಇದ್ರಾ ಅಂತ ಅನ್ನಿಸ್ತೈತೆ ನನಗೆ. ಬರ್ತಾಯ್ತೈತೆ. ಟಾರ್ಚ್ ಇಟ್ಕೊತಿದ್ದೆ. ಓ, ಇಲ್ಲಿ ಓಪನ್ ಇದೆ ಅಲ್ವಾ? ಇದು ಸೇಮ್ ಇದೆ. ನೀವು ಎಲ್ಲಿದ್ದೀರಾ ಅಂತ ಅದರ ಮುಖಾಂತರ ತಿಳಿಸಿ, ನನಗೆ ಗೊತ್ತಾಗುತ್ತೆ. ನೀವು ಯಾವ ಫ್ಯಾನಲ್ಲಿ ನೇಣ ಹಾಕ್ಕೊಂಡು ಸತ್ರಿ. ಜೀಸಸ್ ಗೇವ್ ಪೀಸ್ ಅಂತ ಹಾಕಿದ್ದಾರೆ. ಸೌಂಡ್ ಬರ್ತೈತೆ. ನೀವೇನಾ? ಮರುತ್ತಾ ಎಲ್ಲಿದ್ದೀರಾ? ನಾನು ನೋಡಿದೆ ನಿಮ್ಮನ್ನು. ಮತ್ತೆ ಕಾಣಿಸ್ಕೋತೀರಾ? ಮೇಲೆ ಇರೋದು ಅನಿಸ್ತೈತೆ. ನಾನು ನಿಮ್ಮ ಮೇಲೇ ಏನೇನೋ ಇದಾಕಿ ಸತ್ತೋಗಿರೋದು ಅನ್ಸುತ್ತೆ ನೀವು. ಇದು ಯಾಕೆ ಡೌನ್ ಆಗ್ತಿದೆ? ಓಕೆ, ನೋಡೋಣ. ಶಾಡೋ ಥರ ನೋಡಿ. ಸ್ವಲ್ಪ ಹತ್ರ ಯಾರಿದ್ದೀರಲ್ಲಿ? ಮತ್ತೆ ಕಾಣಿಸ್ಕೋತೀರಾ? ಕಾಣಿಸ್ತೈತೆ. ಎಲ್ಲೋ ಸೌಂಡ್ ಬರ್ತಾಯ್ತಲ್ಲ. ನೀವೇನದು? ಅಲ್ಲೇ ಇರ್ತೀರಾ ನೀವು? ಅಲ್ಲೇನೇ ಸತ್ತೋಗಿರೋದು? ಕಾಣಿಸ್ತೈತೆ. ಇಲ್ಲೇ ಅಲ್ವಾ ಕಾಣಿಸಿದ್ದು ನಿಮಗೆ? ಎಲ್ಲಿದ್ದೀರಾ? ಇದೇ ರೂಮಾ? ಸೌಂಡ್ ಬರ್ತೈತೆ. ಇದೇ ರೂಮಾ ಸತ್ತೋಗಿರೋದು ನೀವು? ನಾನು ಇದೇ ರೂಮ್ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಿಮ್ಗೆ ಆತ್ಮಕ್ಕೆ ಶಾಂತಿ ಸಿಗೋ ಥರ ಏನಾದ್ರು ಇದ್ದರೆ ಹೇಳಿ. ಸೌಂಡ್ ಏನಾಗಿ ನಡೆಯೋ ಫುಡ್ ಸ್ಟಾಪ್ ಕೇಳಿಸ್ತೈತೆ. ನಮ್ಮ ಕಣ್ಮುಂದೆ ಬರ್ತೀರಾ ಇವಾಗ? ಏನೋ ಪಾಸ್ ಆಯ್ತಿಲ್ಲಿ. ಏನೋ ಪಾಸ್ ಆಗ್ತಿದೆ. ಕಾಯ್ಸ್ ಇಲ್ಲಿ ಪಾಸ್ ಆಗ್ತಿದೆ. ಅಲ್ಲಿ ಪಾಸ್ ಆಗ್ತಿದೆ. ಬನ್ನಿ ಅವ್ರದ್ದು. ಲಿಟ್ರಲಿ ಫುಲ್ ಸ್ವೆಟ್ ಆಗ್ತಾಯಿದ್ದೀನಿ ನಾನು. ಗೈಸ್, ಸೀರಿಯಸ್ ಆಗಿ ಫುಲ್ ಸ್ವೆಟ್ ಆಗ್ತಾಯಿದ್ದೀನಿ.
ಸೊ ಲೊಕೇಶನ್ ಅಷ್ಟು ದೊಡ್ಡದಾಗೈತೆ ಇಲ್ಲಿ. ಒಂದೊಂದು ಕಡೆ ಕಾಣಿಸ್ಕೊತೈತೆ, ಆಟ ಆಡಿಸ್ತೈತೆ ನನಗೆ. ಇಲ್ಲೇ ಹೋಯ್ತದು. ಎದುರಿಸ್ಬೇಡಿ ನನಗೆ. ನಿಮ್ಗೇನು ಬೇಕು ಹೇಳಿ, ನಾನು ಕೊಡ್ತೀನಿ. ಬಿರಿಯಾನಿ ಏನಾದ್ರು ತಿನ್ನೋದು ಆಸೆ ಇತ್ತಾ ಸತ್ತೋಗ್ಬೇಕಾರೆ ಏನಾದರೂ? ಇಲ್ಲ ನಿಮ್ಗೆ ಅವರೇ ಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ ನಿಮ್ಗೆ ಅಷ್ಟೊಂದು ಆಸೆ ಆಗ್ತಿದೆ ಅಂದರೆ ನನ್ನ ಮೈ ಮೇಲೆ ಬಂದ್ಬಿಡಿ. ನಿಮ್ಗೇನು ಇಷ್ಟ ಇದೆಯೋ ಅದನ್ನು ಮಾಡಿ. ಆಗುತ್ತಾ ನಮ್ಮ ಮೈ ಮೇಲೆ ಬರೋಕ್ಕೆ? ಬರ್ತೀರಾ? ಅಷ್ಟೊಂದು ಇಷ್ಟನಾ ನಿಮ್ಮ ಹುಡುಗ ಕಂಡ್ರೆ? ಇಷ್ಟೊತ್ತು ಅಳ್ತಿದ್ರೆ ಯಾಕೆ ಕೋಪ ಬರ್ತಾಯಿತ್ತಾ ಇವಾಗ ಹೇಳಿದ ತಕ್ಷಣ? ಏನಂತಾನೆ ಶಿಟ್ಟಿದಲ್ಲ. ಗೈಸ್ ಇದೇ ರೂಮ್ ಫಿಕ್ಸು. ಇಲ್ಲಿ ನೋಡಿ, ಇದೇ ರೂಮು ಆಗಿರೋದು. ನನಗೆ ಪಕ್ಕಾ ಗೊತ್ತಾಗ್ತೈತೆ. ಇಷ್ಟು ಫುಲ್ಲು ರೆಡ್ ಆಗಿದೆ ಈ ರೂಮು. ಇದೇನಿದೆ ಗೈಸ್, ಇದು ಯಾವುದೋ ಡೆಡ್ ಬಾಡಿ ಇದ್ದಂಗೆ ಅನ್ನಿಸ್ತೈತೆ ನೋಡಿ. ಒಳಗಡೆ ಏನೋ ಇದೆ. ನಿಮ್ಮ ಹುಡುಗ ಬಗ್ಗೆ ಹೇಳಿದ ತಕ್ಷಣ ಕೋಪ ಬಂತ ಹೆಂಗೆ ಆಗಲೇ? ನಿಮ್ಮ ಹುಡುಗನ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಸ್ಬಿಡ್ತೀನಿ ಈ ಥರ ಮಾಡ್ತಿದ್ರೆ. ಮಾಡಿಸ್ಲಾ? ಹೇಳಿದ ತಕ್ಷಣ ರಿಯಾಕ್ಷನ್ ಮಾಡ್ತಿದೆ ಅದು. ಸೊ ಇಷ್ಟೊತ್ತು ಸೈಲೆಂಟಾಗಿ ಇರ್ತದು. ಯಾವಾಗ ಅವ್ನ ಹುಡುಗನ ಬಗ್ಗೆ ಮಾತಾಡ್ತೀವೋ ಅದನ್ನು ಸಿಟ್ಟು ಮಾಡ್ಕೋತೈತೆ. ಆ ಹುಡುಗನ ಆತ್ಮ ನನಗೆ ಎಲ್ಲೂ ಒಂದು ಕಾಣಿಸ್ತಾ ಇಲ್ಲ ನನಗೆ, ಹುಡುಗನ ಆತ್ಮ. ಸೊ ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ, ಆ ಹುಡುಗಿದು ಅಳ್ತಾ ಇರೋದಾಗಲಿ, ಆ ಪೇಯ್ನಿಂದ ಅಳ್ತಾ ಇರೋದಾಗಲಿ ನನಗೆ ಅರ್ಥ ಆಗ್ತೈತೆ ಆ ಹುಡುಗಿದೆ ಅಂತ. ಯಾಕಂದರೆ ಅದು ಒಂದೊಂದು ಹೇಳ್ದಾಗಲೂ ರೆಸ್ಪಾನ್ಸ್ ಮಾಡ್ತಿದೆ. ಮತ್ತು ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ಅದು ಹೆಂಗೆ ಮಾತಾಡುತ್ತೆ ಅಂತ. ಸೊ ನಾವು ಈ ಥರ ಮಾತಾಡಿದಾಗಲೇ ಅದನ್ನು ಅರ್ಥ ಮಾಡಿಕೊಂಡು ಈ ಥರ ಯಾವುದಾದ್ರು ಮುಖಾಂತರ ತಿಳಿಸುತ್ತೆ ನಮಗೆ. ಓಕೆನಾ? ಕೇಳ್ತೀರಲ್ಲ ಡೌಟ್ಸ್ಗಳು, ಸೊ ಅದನ್ನು ನಾನು ಕ್ಲಿಯರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಿಜವಾಗ್ಲೂ ಇಷ್ಟು ದೊಡ್ಡ ಲೊಕೇಶನಲ್ಲಿ ಸೀರಿಯಸ್ ಆಗಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಲೊಕೇಶನ್ ಸೆಲೆಕ್ಟ್. ಯಾರಿದ್ದೀರಾ? ಪಕ್ಕನೇ ಸೌಂಡ್ ಕೇಳಿಸ್ತೈತೆ. ಒಳಗಿದ್ದೀರಾ? ಒಳಗಿದ್ದೀರಾ ಅಂದರೆ ಯಾವ್ದಾರ ಮುಖಾಂತರ ಕಾಣಿಸ್ಕೊತೀರಾ? ನೀವೇನದು ಅಲ್ಲೇ ಇರ್ತೀರಾ? ಬರ್ತೀನಿ. ಏನು ಕಣ್ಣ ಮುಚ್ಚಲ್ಲಿ ಆಟ ಆಡ್ತಾ ಇದ್ದೀರಾ ಹೆಂಗೆ? ಹಾಂ, ನಿಮ್ಮ ಹುಡುಗನ ಜೊತೆ ಏನು ಆಟ ಆಡೋಲ್ವಾ?
ನಿಮ್ಮ ಹುಡುಗ ಬಗ್ಗೆ ಹೇಳಿದ ತಕ್ಷಣ ಎಷ್ಟೊಂದು ಕೋಪ ಮಾಡ್ತಿದ್ದಾರಲ್ಲ, ನಿಮ್ಮ ಹುಡುಗ ಇಲ್ಲಿ ಇಲ್ವಾ ಹೆಂಗೆ ಇದ್ದಾರಾ ಇಲ್ವಾ? ಅವ್ರನ್ನ ಕರ್ಕೊಬರ್ತೀರಾ ನಿಮ್ಮ ಕೈಲಾದರೆ? ನಾನು ಇಬ್ಬರನ್ನ ನೋಡ್ಬೇಕಂತ ಅನ್ನಿಸ್ತೈತೆ ನನಗೆ, ಇಬ್ಬರು ಜೋಡಿಯಿಂದ. ಇಲ್ಲಾಂದರೆ ನೀವು ಒಬ್ಬರೇ ಕಾಣಿಸ್ಕೋತೀರಾ ಅಂದರೆ ಅವ್ನು ಕರ್ಕೊಂಡೋಗ್ಬಿಟ್ಟು ಮದುವೆ ಮಾಡಿಸ್ಬಿಡ್ತೀನಿ. ಇಲ್ಲಿ ಒಂದು ಯಾರು ಮಿಸ್ ಮಾಡಿದ್ರಿ ಅನಿಸುತ್ತೆ. ಗೈಸ್, ಓದೋರಿಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ಎಕ್ಸಾಮ್ ಹಾಲಲ್ಲಿ ಹೋದರೆ ಈ ಥರ ಹಾಕ್ಬಿಟ್ಟಿರ್ತಾರೆ, ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ಹೆಸರು ಹಾಕ್ಬಿಟ್ಟು. ಸೌಂಡ್ ಬರ್ತಾನೆ. ನಾನು ನೋಡಿ ಹೆದರ್ಕೋತಿದ್ದೀರಾ? ಹೆದರ್ಕೋತಿಲ್ವಾ? ಹೆದರ್ಕೋತಿಲ್ವಾ? ಹೆದರ್ಕೋತಿದ್ದಾರಾ ಅಂದರೆ ಹೆದರ್ಕೋತಿದ್ದೀರಾ? ಇಲ್ಲ ಲೈಟ್ ಆಫ್ ಮಾಡಬೇಕಾ? ಇಲ್ಲ ನಿಮಗೆ ಲೈಟ್ ಆಫ್ ಮಾಡಿದ್ರೆ ಬರ್ತೀರಾ, ನನ್ನ ಮುಂದೆ ಕಾಣಿಸ್ಕೋತೀರಾ? ಪೀಚ್ ಬ್ಲ್ಯಾಕಲ್ಲೇ ನಾನು ಇರ್ತೀನಿ. ಎಲ್ಲ ಗೈಸ್, ನಾವು ಅಲ್ಲಿ ಕಾಣಿಸ್ತೈತಲ್ಲ.